ಶ್ರೀ ಸಿದ್ಧಾರೂಢ ಕಥಾಮೃತದ 35ನೇ ಅಧ್ಯಾಯ. 35ನೇ ಅಧ್ಯಾಯದ ಪೂರ್ವದಲ್ಲಿ ಶ್ರೀ ಗ್ರಂಥ ಮಹಾತ್ಮೆ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢಾಯ ನಮಃ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧ ಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ಕಷ್ಟ ನಷ್ಟಗಳು, ಸರ್ವ ಪಾಪತಾಪಗಳು, ಚೋರವೈರಿ ವಿಷಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವವು. ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ, ಅಕ್ಷತಾ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ, ವಿಭೂತಿ, ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಾಗಿದೆ. ಇತಿ ಗ್ರಂಥ ಮಹಾತ್ಮೆ ಸಮಾಪ್ತಿ. ಓಂ ತತ್ಸತ್. ಧನದ ಭ್ರಾಂತಿ ಮುಮುಕ್ಷುವಿಗೆತ್ಯಂತರಾಯವು ಶ್ರವಣಕ್ಕೆ ಎನ್ನುತ್ತ ಸದ್ಗುರು ನಾಶಪಡಿಸಿದುಪಾದಿಯಾತನ ರಾಬಕೆ. ಗುರುವು ತಾಪದಿ ಬಳಲು ತಿರುತಾ ಸ್ವೀಕರಿಸಿದನು ಜ್ವರವನು, ವರ ಸಮಾಧಿಯೊಳಿಟ್ಟು ಬ್ರಹ್ಮಾನಂದವನು ಭೋಗಿಸಿದನು. ಬ್ರಹ್ಮಾನಂದವನು ಭೋಗಿಸಿದನು. ಬ್ರಹ್ಮಾನಂದವನು ಭೋಗಿಸಿದನು. ಹೇ ಸದ್ಗುರು ಸಿದ್ಧನಾಥನೇ, ಯಾವ ನಿನ್ನ ಚರಣಗಳ ಸ್ಪರ್ಶ ಮಾತ್ರದಿಂದ ಬ್ರಹ್ಮನು ಸಹ ತನ್ನ ಉಪಾಧಿಯನ್ನು ಹೋಗಲಾಡಿಸಿಕೊಳ್ಳಲಿಕ್ಕೆ ಇಚ್ಛಿಸುವನೋ ಆ ಚರಣಗಳಲ್ಲಿ ನನ್ನ ಮಸ್ತಕವಿರಲಿ. ತ್ರಿಮೂರ್ತಿಗಳಿಗೆ ಸಹ ಉಪಾಧಿಗಳಾಗಿರುತ್ತವೆ, ಆದರೆ ನಿನಗೊಬ್ಬನಿಗೆ ಉಪಾಧಿ ಸಂಬಂಧವಿಲ್ಲವು. ನಿನ್ನನ್ನು ಭಜಿಸುವುದರಿಂದಲೇ ಎಲ್ಲ ಉಪಾಧಿಗಳು ನಿವಾರಣವಾಗಿ ಬ್ರಹ್ಮವು ಹೃದಯದಲ್ಲಿ ಪೂರಿತವಾಗುವುದು. ನೀನು ಕೃಪಾ ಮಾಡಿದ ಕೂಡಲೇ ದೇಹದೊಳಗಿರುತ್ತಾ ಜೀವನು ವಿದೇಹ ಭಾವವನ್ನು ಹೊಂದುವನು ಮತ್ತು ನಿನ್ನ ರೂಪಗಳೇ ಎಲ್ಲವೆಂದು ತಿಳಿದು ತನ್ನೊಳಗೆ ಇಡೀ ಬ್ರಹ್ಮಾಂಡವನ್ನೇ ನೋಡುತ್ತಾನೆ. ಎಲ್ಲಿಯವರೆಗೆ ನಿನ್ನ ಚರಣಗಳು ಹತ್ತಲಿಲ್ಲವೋ ಅಲ್ಲಿ ತನಕ ಸ್ತ್ರೀ ಪುತ್ರಾದಿಗಳೆಲ್ಲ ನನ್ನವು ನನ್ನವು ಎಂದು ಜೀವನನ್ನುತ್ತಾನೆ. ಸದ್ಭಾವದಿಂದ ನಿನ್ನ ಕುರಿತು ಶರಣು ಹೋದ ಕ್ಷಣವೇ ಮನಸ್ಸು ಬದಲಾಗುತ್ತದೆ. ಏನನ್ನೆಲ್ಲ ನನ್ನದು ಎಂದು ಹೇಳುತ್ತಿದ್ದನೋ ಅದೆಲ್ಲ ನಿನ್ನ ರೂಪಗಳಾಗುವವು. ಅಹಂ ಮಮತೆಯ ಭಾರವನ್ನು ವಹಿಸದೆ ಇರುವವನಾಗಿ ನಿನ್ನ ಹೊರತು ಎರಡನೆಯ ಏನೇನೂ ಸಹನವಾಗುವುದಿಲ್ಲ. ಸುಖದ ವಿಷಯಗಳೆಂಬುವು ಯಾವ್ಯಾವಿದ್ದವೋ ಅವುಗಳ ಮೇಲಿನ ರಾಗವೆಲ್ಲ ಹಾರಿ ಹೋಗುವುದು. ರಾಗದ ಅಭಾವದಿಂದ ಬ್ರಹ್ಮಮಯವಾದ ಸದ್ವಸ್ತು ಒಂದೇ ಉಳಿಯುತ್ತದೆ. ಈ ಪ್ರಕಾರ ಜ್ಞಾನದ ಅಭ್ಯಾಸವು ನಿನ್ನ ಕೃಪೆಯಿಂದ ಗಳಿಗೆ ಗಳಿಗೆಗೆ ನಡೆಯುತ್ತಿದ್ದು ದೃಢ ಜ್ಞಾನವು ಪ್ರಾಪ್ತವಾದ ಕೂಡಲೇ ಈ ಮಾಯಾ ಪ್ರಪಂಚವು ಕ್ಷಣದಲ್ಲಿ ಮುರಿದು ಹೋಗುವುದು. ಚರಿತ್ರೆಕತೆಯನ್ನು ಶ್ರವಣ ಮಾಡುವುದರಿಂದ ಕರ್ಣಗಳು ಪವಿತ್ರವಾಗುವು ಮತ್ತು ದೋಷಗುಣಗಳೆಲ್ಲ ಕರಗಿ ಹೋಗಿ ಮನವು ಉನ್ಮನ್ನಕ್ಕೆ ಹೋಗುವುದು. ಶ್ರೀ ಸಿದ್ಧಾರೂಢ ಸದ್ಗುರುನಾಥನು ಸಿದ್ಧಾಶ್ರಮದಲ್ಲಿ ಶೋಭಿಸುತ್ತಿರುವಾಗ ಮೈಸೂರು ಪ್ರಾಂತದಿಂದ ಒಬ್ಬ ಸದ್ಭಕ್ತನು ಅವರಿಗೆ ಶರಣು ಬಂದನು. ಸದ್ಗುರುಗಳು ಆತನ ಮುಖದ ಕಳೆಯನ್ನು ನೋಡಿ ಈತನ ಭೋಳೆ ಸ್ವಭಾವದ ಭಕ್ತನಿದ್ದಾನೆಂದು ತಿಳಿದು ಅವನಿಗೆ ಭೋಳೆ ಭಕ್ತನೆಂದು ಹೆಸರಿಟ್ಟರು. ಸದ್ಗುರುಗಳನ್ನು ಕುರಿತು ಆತನು ಪ್ರಾರ್ಥಿಸುತ್ತಾನೆ. ಹೇ ಸಿದ್ಧಾರೂಢನೇ, ನಿನ್ನ ಕೀರ್ತಿಯನ್ನು ಕೇಳಿ ನಾನು ನಿನಗೆ ಶರಣು ಬಂದಿರುತ್ತೇನೆ. ನೀನು ಕೃಪಾಳುವಾದ ಸದ್ಗುರು ಇರುವಿ. ದೀನನಾದ ನನ್ನನ್ನು ತಾರಿಸು. ಸದ್ಗುರುಗಳು ಆತನ ಪ್ರಾರ್ಥನೆಯನ್ನು ಸ್ವೀಕರಿಸಿ, ಭೋಳೆ ಭಕ್ತನೇ, ನೀನು ವೇದಾಂತ ಶ್ರವಣಕ್ಕೆ ಬರುತ್ತಿರು. ಸೇವೆಯನ್ನು ಮಾಡುತ್ತಾ ಇದ್ದೀಯೆಂದರೆ ನಿಶ್ಚಯವಾಗಿ ನಿನಗೆ ಕಲ್ಯಾಣವಾಗುವುದು ಎಂದು ಹೇಳಿದರು. ಅನಂತರ ಭೋಳೆ ಭಕ್ತರು ಊರೊಳಗೆ ಬಂದು ಬಿಡಾರ ಮಾಡಿಕೊಂಡು ಇದ್ದು ನಿತ್ಯದಲ್ಲಿಯೂ ಸಿದ್ಧಾಶ್ರಮಕ್ಕೆ ಬಂದು ವೇದಾಂತ ಶ್ರವಣ ಮಾಡುತ್ತಿದ್ದನು. ಅವನ ಹತ್ತಿರ ಒಂದು ಹಣದ ಗಂಟು ಇದ್ದುದರಿಂದ ಅವನ ಮನಸ್ಸು ಬಹಳ ಚಂಚಲವಾಗುತ್ತಿತ್ತು. ವೇದಾಂತ ಶ್ರವಣಕ್ಕೆ ಕುಳಿತಿರುವಾಗ ಮನಸ್ಸು ಮನೆ ಕಡೆಗೆ ಹೋಗುವುದು. ಮನೆಯಲ್ಲಿ ಹಾಸಿಗೆ ಮೇಲೆ ಮಲಗಿಕೊಂಡಿರುವಾಗ ಕಳ್ಳನು ತನ್ನ ಇಕ್ಕಿ ಒಳಗೆ ಬಂದು ದ್ರವ್ಯ ಎಲ್ಲ ಕದ್ದುಕೊಂಡು ಹೋದರೆ ಹೊಟ್ಟೆ ದಶೆಯಿಂದ ಏನು ಮಾಡೋಣ ಎಂದು ಚಿಂತೆ ಮಾಡುವನು. ಈ ಪ್ರಕಾರ ಚಿಂತೆಯಿಂದ ಆತನಿಗೆ ರಾತ್ರಿ ನಿದ್ದೆ ಬರುತ್ತಿರಲಿಲ್ಲ. ಮರುದಿನ ಮಠಕ್ಕೆ ಹೋಗಿ ಶ್ರವಣಕ್ಕೆ ಕುಳಿತಾಗ ನಿದ್ರೆ ಬಂದು ತೂಕಡಿಸುತ್ತಿದ್ದನು. ಅಥವಾ ಕಳ್ಳರ ಭಯದಿಂದ ಮನಸ್ಸು ಮನೆಯಲ್ಲಿದ್ದ ಹಣದ ಕಡೆಗೆ ಹೋಗುತ್ತಿತ್ತು. ಇಂತಹ ಸ್ಥಿತಿಯನ್ನು ಸದ್ಗುರುಗಳು ನೋಡಿ ಈತನಿಗೆ ಮನಸ್ಸಿನಲ್ಲಿ ಚಿಂತೆ ಬಹಳ ಇರುವುದು. ಈತನಲ್ಲಿ ಖಚಿತವಾಗಿ ಮುಮುಕ್ಷು ಲಕ್ಷಣಗಳಿರುವವು, ಆದರೆ ಧನ ಒಂದೇ
ಅಂತರಾಯವಿರುವುದು ಎಂದು ಚಿಂತಿಸುವರಾದರು. ಒಂದಾನೊಂದು ರಾತ್ರಿ ಕಾಲದಲ್ಲಿ ಆ ಭೋಳೆ ಭಕ್ತನು ಚಿಂತೆಯಿಂದ ಬಹಳ ರಾತ್ರಿ ತನಕ ಎಚ್ಚರ ಇದ್ದು ತುಸು ರಾತ್ರಿ ಇರುವಾಗ ನಿದ್ರೆ ಹೋದನು. ಅದೇ ಸಮಯದಲ್ಲಿ ಕಳ್ಳರು ಮನೆ ಬಾಗಿಲು ಒಡೆದು ಒಳಗೆ ಬಂದು ಭೋಳೆ ಭಕ್ತನಿಗೆ ಹಿಡಿದು ಒದರದಂತೆ ಜೀವ ಅವನ ಬಾಯಿಯೊಳಗೆ ಅರಿವೆಯನ್ನು ತುಂಬಿ ಒಂದು ಕಂಬಕ್ಕೆ ಅವನನ್ನು ಬಿಗಿದು ಕಟ್ಟಿದರು. ಅನಂತರ ಅವನ ದ್ರವ್ಯವನ್ನೆಲ್ಲ ತೆಗೆದುಕೊಂಡರು. ಆ ಸಮಯದಲ್ಲಿ ಆತನಿಗೆ ಯಾರೂ ಸಹಾಯ ಮಾಡಲಿಲ್ಲ. ದ್ರವ್ಯ ಲೋಭವು ಆತನನ್ನು ಪೂರ್ಣವಾಗಿ ವ್ಯಾಪಿಸಿಕೊಂಡು ಮನಸ್ಸಿನಲ್ಲಿ ಸದ್ಗುರು ಸ್ಮರಣೆಯೂ ಬರಗೊಡಲಿಲ್ಲ. ಕಳ್ಳರಾದರೂ ಅವನ ವಸ್ತುಗಳನ್ನು ಸಹ ಕದ್ದುಕೊಂಡು ಅವನಿಗೆ ಒಂದು ಕೌಪೀನದ ಮೇಲೆ ಇಟ್ಟು ಹೊರಟು ಹೋದರು. ಕಳ್ಳರೆಲ್ಲ ಹೋದ ಬಳಿಕ ನೆರೆಯವರು ಬಂದು ನೋಡುವಾಗ ಕೌಪೀನದಾರಿಯಾಗಿ ಸ್ತಂಭಕ್ಕೆ ಕಟ್ಟಿಲ್ಪಟ್ಟ ಭೋಳೆ ಭಕ್ತನನ್ನು ಕಂಡರು. ಅವನ ಮೇಲೆ ಬಹಳ ದಯಾ ಹುಟ್ಟಿ ಅವರು ಆತನನ್ನು ಬಿಚ್ಚಿಬಿಟ್ಟರು. ಆತನು ನೆಟ್ಟಗೆ ಸಿದ್ಧಾರೂಢ ಸದ್ಗುರು ಕಡೆಗೆ ಬಂದು ಅವರ ಪಾದಕ್ಕೆ ಬಿದ್ದು ವರ್ತಮಾನವನ್ನು ಹೇಳಿ ಅಳಲಾರಂಭಿಸಿದನು. ಅದಕ್ಕೆ ಸದ್ಗುರುಗಳನ್ನುತ್ತಾರೆ, ದುಃಖವನ್ನು ಯಾವಾಗಲೂ ಕಲ್ಯಾಣಕ್ಕೋಸ್ಕರವಾಗಿ ಈಶ್ವರನು ಕೊಡುತ್ತಾನೆ. ಲೋಕದಲ್ಲಿ ಷಡ್ರೀಪಗಳು ನಿತ್ಯದಲ್ಲಿಯೂ ಜನರೊಳಗಿಂದ ಮಹತ್ವಧನವನ್ನು ಕದ್ದುಕೊಳ್ಳುತ್ತದೆ. ಜೀವನಿಗೆ ಅಂಥ ಧನಕ್ಕಿಂತ ಹೆಚ್ಚಿನ ಧನವೇ ಇಲ್ಲ. ಅದು ನಾಶವಾದರೂ ಯಾರೂ ಗಾಬರಿಯಾಗುವುದಿಲ್ಲ. ಹೀಗಿರುವಾಗ ಇಂಥ ಕ್ಷಣಿಕವಾದ ಧನದೆಶೆಯಿಂದ ನೀನು ಚಿಂತೆ ಮಾಡುವುದು ಯೋಗ್ಯವಲ್ಲ. ಮುಂದೆ ನಿನಗೆ ಅದ್ಭುತವಾದ ಧನ ಸಿಕ್ಕೀತು ಮತ್ತು ಆ ಧನವು ನಿನ್ನ ಹತ್ತಿರ ಶಾಶ್ವತವಾಗಿ ಉಳಿಯುವುದು. ಈ ಪ್ರಕಾರ ಸದ್ಗುರುನಾಥನು ಅಂದು ಆತನಿಗೆ ತನ್ನ ಮೇಲಿನ ದೋತರವನ್ನು ತೆಗೆದುಕೊಟ್ಟನು. ಆಗ ಭೋಳೆ ಭಕ್ತನು, ನಾನು ಎಲ್ಲಿಗೆ ಹೋಗಲಿ, ನಿನ್ನ ಚರಣಗಳಲ್ಲಿಯೇ ಇರುವೆನು. ಭಿಕ್ಷೆಯಿಂದ ಉದರವನ್ನು ತೃಪ್ತಿಪಡಿಸಿ ಚಿತ್ತವನ್ನು ನಿನ್ನ ಪಾದದಲ್ಲಿಯೇ ಇಡುವೆನು ಎಂದು ಅಂದದ್ದು ಕೇಳಿ ಸದ್ಗುರುಗಳು ಆನಂದದಿಂದ ಆತನನ್ನು ಆಲಂಗಿಸಿ, ಭೋಳೆ ಭಕ್ತ ಎಂಬ ನಾಮವು ನಿನಗೆ ಈಗ ಒಪ್ಪುವುದು. ನೀನು ಸುಖದಿಂದ ಮಠದೊಳಗೆ ಇರು ಎಂದು ಹೇಳಿದರು. ಕಳ್ಳರು ಆತನ ದ್ರವ್ಯ ಹರಣ ಮಾಡಿಕೊಂಡು ಹೋದಂದಿನಿಂದ ಅವನ ಚಿಂತೆ ಎಲ್ಲ ಹೋಗಿಬಿಟ್ಟಿತು. ರಾತ್ರಿಯಲ್ಲಿ ಸುಖದಿಂದ ನಿದ್ರೆ ಮಾಡ ಹತ್ತಿದ್ದು ಶ್ರವಣ ಕಾಲದಲ್ಲಿ ನಿದ್ದೆ ಬರುತ್ತಿದ್ದಿಲ್ಲ. ವೇದಾಂತ ಶ್ರವಣದಲ್ಲಿ ಚಿತ್ತೈಕಾಗ್ರತೆ ಹೊಂದಿ ಎಲ್ಲ ವಿಷಯ ವಾಸನೆಗಳು ನಾಶವಾದವು ಮತ್ತು ಹೃದಯದಲ್ಲಿ ವೈರಾಗ್ಯವು ಉತ್ಪನ್ನವಾಯಿತು. ಅನ್ಯ ವಿಷಯಗಳಿಂದ ಮನಸ್ಸು ಆಕರ್ಷಿಸಲ್ಪಡದೆ ಚಿತ್ತವು ಸದ್ಗುರು ಸೇವೆಯಲ್ಲಿಯೇ ರಮಿಸುವಂತದ್ದಾಯಿತು. ಒಂದಾನೊಂದು ಸಮಯದಲ್ಲಿ ಸದ್ಗುರುಳಿಗೆ ಚಳಿ ಜ್ವರ ಬಂದು ಬಹಳ ನರಳುತ್ತಿದ್ದರು. ಆಗ ಶಿವರಾತ್ರಿಯ ಮಹೋತ್ಸವ ಕಾಲವು ಸಮೀಪ ಬಂತು. ಭಕ್ತರೆಲ್ಲ ಅತ್ಯಂತ ಚಿಂತಾಕ್ರಾಂತರಾಗಿದ್ದು ಸದ್ಗುರುಳಿಗೆ ತಿಳಿದು ಉತ್ಸವ ದಿಶೆಯಿಂದ ಬಂದಂಥ ಸಮಸ್ತ ಜನರು ನಿರಾಶೆಯಾಗಿ ಹೋಗುವರೆಂಬ ಚಿಂತಿಸುವಂತರಾದರು. ಆಗ ಸಿದ್ಧರು ಏನು ಮಾಡಿದರೆಂದರೆ ತನ್ನ ಅತ್ಯಂತ ಸಮೀಪದ ಭಕ್ತ ಜನರನ್ನು ಕರೆದು, ಪ್ರೀತಿ ಒಬ್ಬನಿಗೆ ಚಳಿ ಜ್ವರ ತೆಗೆದುಕೊಳ್ಳುವೆಯಾ ಎಂದು ಕೇಳುತ್ತಿದ್ದರು. ಒಬ್ಬನಂದನು, ನಾನು ಜ್ವರದಿಂದ ಬಿದ್ದರೆ ಮನೆಯಲ್ಲಿ ಹೆಂಡತಿ ಮಕ್ಕಳು ಗಾಬರಿಯಾಗುವರು. ಮತ್ತೊಬ್ಬನು, ನನಗೆ ವ್ಯವಹಾರದಲ್ಲಿ ಬಹಳ ಮುಖ್ಯವಾದ ಕೆಲಸಗಳಿವೆ ಎಂದು ಹೇಳಿದನು. ಇನ್ನೊಬ್ಬನು, ನನ್ನ ಸ್ತ್ರೀ ಗರ್ಭಿಣಿ ಇರುತ್ತಾಳೆ. ಬೇರೊಬ್ಬರು, ನನಗಿನ್ನೂ ಲಗ್ನವಾಗಿಲ್ಲ. ಮತ್ತೊಬ್ಬನು, ನನ್ನ ಕಾಂತೆಯು ಬಹಳ ತರುಣಿ ಇದ್ದಾಳೆ, ನಾನು ಸತ್ತರೆ ಏನು ಮಾಡುವುದು ಎಂದು ಈ ಪ್ರಕಾರ ಅಂದು ಮೆಲ್ಲನೆ ಹೊರಟು ಹೋದರು. ಆಗ ಸನ್ಯಾಸಿ ಶಿಷ್ಯರು ಉಳಿದರು. ಅವರಿಗೆ ಸ್ವಾಮಿಯವರು ಕೇಳಿದಾಗ ಒಬ್ಬನು, ನನಗೆ ಕರೆದುಕೊಂಡು ಹೋಗಲಿಕ್ಕೆ ಭಕ್ತರು ಬಂದಿರುವರು. ಮತ್ತೊಬ್ಬನು, ನನ್ನ ಶಾಸ್ತ್ರಾಭ್ಯಾಸವು ಪೂರ್ಣವಾಗಲಿಲ್ಲ, ಇನ್ನೂ ಶೇಷ ಉಳಿದಿರುವುದು. ಇನ್ನೊಬ್ಬನು, ನಾನು ನಾಳಿನ ದಿವಸ ಕ್ಷೇತ್ರ ಯಾತ್ರೆಗೆ ಹೋಗೋನಿದ್ದೇನೆ ಎಂದು ನಾನಾ ಪ್ರಕಾರದ ನೆವಗಳ ಹೇಳಿ ಎಲ್ಲರೂ ತಪ್ಪಿಸಿಕೊಳ್ಳುವಂತರಾದರು. ಆಗ ಸಿದ್ಧರು ಭೋಳೆ ಭಕ್ತನಿಗೆ, ನೀನು ಈ ಚಳಿ ಜ್ವರವನ್ನು ತೆಗೆದುಕೊಳ್ಳುವೇನು ಎಂದು ಕೇಳಿದರು. ಅದಕ್ಕೆ ಭೋಳೆ ಭಕ್ತನು, ಮಹಾಪ್ರಸಾದವಾದ ಈ ಚಳಿ ಜ್ವರವನ್ನು ಅವಶ್ಯವಾಗಿ ನನಗೆ ಕೊಡಬೇಕು. ಆದರೆ ನಾನು ಸತ್ತರೆ ನಿನ್ನ ಮೇಲೆ ನಿಮಿತ್ತ ಬರಬಾರದು. ಈ ಪ್ರಕಾರ ಮಾತು ನಿನ್ನ ಸನ್ನಿಧಿಯಲ್ಲಿ ನಾನು ಸತ್ತದ್ದಾದರೆ ನಾನು ಧನ್ಯನಾದನೆಂದು ತಿಳಿಯುವೆನು. ನಿನ್ನ ಸೇವೆ ಮಾಡುವುದರಿಂದ ಇನ್ನೂ ನನಗೆ ತೃಪ್ತಿಯಾಗಲಿಲ್ಲ. ಆದ್ದರಿಂದ ಈ ಜ್ವರಾನುಭೋಗ ರೂಪ ಸೇವೆಯನ್ನು ನನಗೆ ದಯಪಾಲಿಸಲೇಬೇಕು ಎಂದು ಪ್ರಾರ್ಥಿಸಿದನು. ಈ ಪ್ರಕಾರ ಭೋಳೆ ಭಕ್ತನ ವಚನವನ್ನು ಕೇಳಿ ಸದ್ಗುರುಗಳು ಅತ್ಯಂತ ಸಂತೋಷಪಟ್ಟು, ಹಾಗಾದರೆ ಜ್ವರವನ್ನು ತೆಗೆದುಕೋ ಎಂದು ಅವನನ್ನು ತಮ್ಮ ಹಸ್ತದಿಂದ ಸ್ಪರ್ಶಿಸಿ ಜ್ವರವನ್ನು ಕೊಟ್ಟರು. ಕೂಡಲೇ ಭೋಳೆ ಭಕ್ತನಿಗೆ ಜ್ವರ ಬಂತು ಮತ್ತು ಸದ್ಗುರುಗಳು ನಿರೋಗಿಗಳಾಗಿ ಎದ್ದು ಕುಳಿತರು. ಆಗ ಎಲ್ಲ ಭಕ್ತರಿಗೂ ಆನಂದವಾಯಿತು ಮತ್ತು ಉತ್ಸವವು ಯಥಾಸಾಂಗವಾಗಿ ನಡೆಯಿತು. ಉತ್ಸವ ಕಾಲದಲ್ಲಿ ಸಿದ್ಧರಾಯರು ಕ್ಷಣ ಭೋಳೆ ಭಕ್ತನಿಗೆ ನಿಸ್ಸೀಮ ಭಕ್ತಿಯನ್ನು ನೆನೆಸುತ್ತಿದ್ದರು ಮತ್ತು ಗಳಿಗೆಗೆ ಅವನ ಹತ್ತಿರ ಬಂದು ನೋಡಿ, ಅಂಜಬೇಡ ಅನ್ನುತ್ತಿದ್ದರು. ಮಹೋತ್ಸವ ತೀರಿದ ಕೂಡಲೇ ಸದ್ಗುರುಗಳು ಆತನ ಸಮೀಪ ಬಂದು, ಜ್ವರವನ್ನು ಈಗ ತಿರುಗಿ ತೆಗೆದುಕೊಳ್ಳುವೆನು ಎಂದು ಹೇಳಿದ್ದನ್ನು ಕೇಳಿ ಭೋಳೆ ಭಕ್ತನು, ನೀನು ಜ್ವರದಿಂದ ಮಲಗಿದರೆ ನಾನು ಅತ್ಯಂತ ದುಃಖವಾಗುವುದು ಎಂದು ಎಂದನು. ಅದಕ್ಕೆ ಸಿದ್ಧರು, ನೀನು ಜ್ವರದಿಂದ ಮಲಗಿದರೆ ನನಗೆ ಅತ್ಯಂತ ದುಃಖವಾಗುವುದಲ್ಲ ಎಂದು ಹೇಳಿದ್ದಕ್ಕೆ ಆತನು, ಈ ಜ್ವರವು ನನಗೆ ಬೇಕಾಗಿದೆ, ನಾನು ಇದನ್ನು ಎರಡನೆಯವರಿಗೆ ಕೊಡಲೊಲ್ಲೆ. ನೀನು ಸ್ವಸ್ಥವಾಗಿರುವುದನ್ನು ನೋಡಿದರೆ ಸಾಕು, ನನಗೆ ಆನಂದವಾಗುವುದು ಎಂದು ನುಡಿದರು.
ಈ ವಚನವನ್ನು ಕೇಳಿ ಸರ್ವರು ಈತನು ಧನ್ಯನು ಧನ್ಯನು, ದೇಹ ಮಮತೆಯನ್ನು ಬಿಟ್ಟು ಗುರುಕೃಪೆಗೆ ಪೂರ್ಣ ಪಾತ್ರನಾಗಿದ್ದಾನೆ ಎಂದು ಅನ್ನುವಂತರಾದರು. ಸಿದ್ಧಗುರುಗಳು ಬಹಳ ಸಂತೋಷಯುಕ್ತರಾಗಿ ಆ ಭೋಳೆ ಭಕ್ತನ ಮೈಯನ್ನು ತನ್ನ ಅದ್ಭುತ ಹಸ್ತದಿಂದ ಸ್ಪರ್ಶಿಸಿ ಆತನ ಜ್ವರವನ್ನು ಹೋಗಲಾಡಿಸಿದರು. ಆ ಕೂಡಲೇ ಆತನು ಎದ್ದು ಕುಳಿತುಕೊಂಡು ಅಳಲಾರಂಭಿಸಿ, ನನಗೆ ಯಾಕೆ ಸ್ವಸ್ಥ ಮಾಡಿರಿ? ಈಗ ನೀನು ಜ್ವರದಿಂದ ಮಲಗಿದ್ದಾದರೆ ನನ್ನಿಂದ ಆ ದುಃಖವು ಸಹಿಸಲಾಗದು, ನಾನು ಪ್ರಾಣ ಕೊಡುವೆನು ಎಂದು ಅಂದ ವಚನ ಕೇಳಿ ಸದ್ಗುರುಗಳು, ಆ ರೋಗದ ಬಾಧೆ ತೀರಿತು, ಇನ್ನು ಮೇಲೆ ಬರಲಾರದು, ನೀನು ನಿಶ್ಚಿಂತನಾಗಿರು ಎಂದು ಹೇಳಿದರು. ಒಂದು ಆನಂದ ದಿನ ತಾಸು ರಾತ್ರಿಯಾಗುತ್ತಲೇ ಭೋಳೆ ಭಕ್ತನಿಗೆ ಸದ್ಗುರುಗಳ ಸಮೀಪ ಕರೆಸಿ, ನಾನು ಹೊರಗೆ ಹೋಗುವೆನು, ನೀನು ನನ್ನ ಸಂಗಡವೇ ಬಾ ಎಂದು ಹೇಳಿದ್ದಕ್ಕೆ ಸದ್ಗುರುಗಳ ವಚನವನ್ನು ಮಾನ್ಯ ಮಾಡಿ ಭೋಳೆ ಭಕ್ತನು ತತ್ಕಾಲ ಸಿದ್ಧನ ಹಿಂದೆ ಹೊರಟನು. ಇಬ್ಬರು ಕತ್ತಲೆ ಒಳಗೆ ಹೋಗುತ್ತಿರುವಾಗ ಭೋಳೆ ಭಕ್ತನು ತನ್ನ ಮುಂದೆ ನಡೆಯುತ್ತಿರುವ ಸದ್ಗುರು ಮೂರ್ತಿಯಲ್ಲಿಯೇ ಲಕ್ಷ್ಯವಿಟ್ಟು ನಡೆಯುತ್ತಿದ್ದನು. ಆಗ ಅಕಸ್ಮಾತಾಗಿ ಆ ಗುರುಮೂರ್ತಿಯು ಮುಂದೆ ಇರುವ ಬಾವಿಯೊಳಗೆ ಬೀಳುವುದನ್ನು ಕಂಡನು. ಆಗ ಗಡಬಡಿಸಿ ಭೋಳೆ ಭಕ್ತನು ಓಡಿ ತಕ್ಷಣವೇ ಆ ರೂಪದಲ್ಲಿ ತಾನೂ ಧುಮುಕಿದನು. ತುಸು ನೀರು ಇರುತ್ತಿದ್ದ ಆ ಬಾವಿಯೊಳಗೆ ಬಿದ್ದು ಆತನ ಮೈಯೆಲ್ಲ ಸರ್ಜರವಾಗಿ ಹೋಯಿತು. ಆದರೂ ಮನಸ್ಸಿನ ನಿರ್ಧಾರವನ್ನು ಬಿಡದೆ ಅತಿ ದುಃಖದಿಂದ ಸದ್ಗುರುವನ್ನು ಸ್ಮರಿಸುವಂತನಾದನು. ಆ ಕೂಡಲೇ ಆತನು ತನ್ನ ಕಣ್ಣೆದುರಿಗೆ ವಿದ್ಯುಲ್ಲತೆಯಂತ ಒಂದು ಪ್ರಕಾಶವನ್ನು ಕಂಡನು. ಆ ಪ್ರಕಾಶವನ್ನು ನೋಡುತ್ತಾ ನೋಡುತ್ತಾ ಮನಸ್ಸಿನಲ್ಲಿ ಅತ್ಯಂತ ಆನಂದಭರಿತನಾದನು. ಆಗ ಪ್ರಕಾಶದ ಮಧ್ಯದಲ್ಲಿ ಸದ್ಗುರು ರೂಪವನ್ನು ಕಂಡು ತತ್ಕಾಲವೇ ಎದ್ದನು ಮತ್ತು ಹಾರಿ ಆ ರೂಪವನ್ನು ಎರಡೂ ಕೈಗಳಿಂದ ತೆಕ್ಕೆ ಹಾಕಿ ಅತಿ ಪ್ರೇಮದಿಂದ ಆಲಂಗಿಸುತ್ತಿರುವಾಗ ಅದರೊಳಗೆ ಐಕ್ಯತ್ವವನ್ನು ಹೊಂದಿ ಅಖಂಡಾನಂದ ಸಾಗರದಲ್ಲಿ ಮುಳುಗಿ ಹೋದನು. ದೇಹ ಭಾನುವು ತಪ್ಪಿ ಹೋಯಿತು, ಗುರು ಶಿಷ್ಯ ಎಂಬ ಭೇದವು ಕರಗಿ ಹೋಯಿತು ಮತ್ತು ಈ ಕಾಲದಲ್ಲಿ ಗುರು ಸ್ವರೂಪದಲ್ಲಿ ತಲ್ಲೀನನಾಗಿ ಹೋಗುವಂತನಾದನು. ಹೀಗೆ 5 ಗಳಿಗೆಯವರೆಗೆ ಐಕ್ಯ ಭಾವದೊಳಗೆ ಲೀನವಾಗಿದ್ದು ಪುನಃ ಭೋಳೆ ಭಕ್ತನು ಐಕ್ಯತ್ವ ಶಿಥಿಲವಾಗಿ ಸದ್ಗುರು ರೂಪಕ್ಕೆ ಬೇರೆಯಾಗಿ ಅದನ್ನು ತನ್ನೆದುರಿಗೆ ನೋಡುತ್ತಾ ಇದ್ದನು. ಆದರೆ ಆ ಐಕ್ಯತ್ವದ ಅನುಭವವು ಮರೆಯದೆ ಅಖಂಡಾನಂದದಲ್ಲಿ ಇರುತ್ತಿದ್ದನು. ಅನಂತರ ಮೆಲ್ಲನೆ ಆ ಪ್ರಕಾಶವು ಕುಂದುತ್ತಾ ನಡೆಯಿತು ಮತ್ತು ಅದರ ಕೂಡ ಸದ್ಗುರು ರೂಪವು ಅದೃಶ್ಯವಾಯಿತು. ಆದರೆ ಆನಂದವು ಖಂಡಿಸಲ್ಪಡದೆ ಭೋಳೆ ಭಕ್ತನು ಉನ್ಮತ್ತನಂತಿದ್ದನು. ಆನಂದ ಸಮುದ್ರದಲ್ಲಿ ಮುಳುಗಿಕೊಂಡು 4 ಗಳಿಗೆ ತನಕ ಇದ್ದು ಆಮೇಲೆ ದೇಹದ ಮೇಲೆ ಸ್ವಲ್ಪ ಸ್ಮೃತಿ ಬಂದ ಕೂಡಲೇ ದೇಹ ದುಃಖವು ನೆನಪಿಗೆ ಬಂತು. ಅಷ್ಟರಲ್ಲಿ ಬಾವಿಯ ಮೇಲಿಂದ ಸದ್ಗುರು ಧ್ವನಿಯು ಕೇಳಿಬಂತು. ಕೂಡಲೇ ದುಃಖವನ್ನೆಲ್ಲ ಬಿಟ್ಟನು. ಸದ್ಗುರು ಅನ್ನುತ್ತಾರೆ, ಹೇ ಭೋಳೆ ಭಕ್ತನೇ, ನನ್ನ ಪ್ರಿಯನೇ, ನೀನು ಎಲ್ಲಿರುತ್ತಿ? ಕಾಣಿಸುವುದಿಲ್ಲ ಅಂತಂದು ಕೇಳಿ ಆತನು, ನಾನು ಇಲ್ಲಿ ಬಾವಿಯೊಳಗಿರುವೆನು ಎಂದು ಉತ್ತರ ಕೊಟ್ಟನು. ಆಗ ದಯಾಳುವಾದ ಸಿದ್ಧರು ತಮ್ಮ ಹಸ್ತಗಳನ್ನು ಉದ್ದ ಮಾಡಿ ಎರಡೂ ಕೈಗಳಿಂದ ಆ ಭೋಳೆ ಭಕ್ತನನ್ನು ಹಿಡಿದು ಬಾವಿಯೊಳಗಿಂದ ಎತ್ತಿ ಮೇಲಕ್ಕೆ ತಗೊಂಡರು. ಆಗ ಸದ್ಗುರುಗಳು ಆತನನ್ನು ನೋಡಿ ಬಹು ಪ್ರೇಮದಿಂದ ದೃಢಾಲಿಂಗವನ್ನು ಕೊಟ್ಟರು. ಕೂಡಲೇ ಭೋಳೆ ಭಕ್ತನ ಶರೀರ ದುಃಖವೆಲ್ಲ ಹೋಗಿ ಪೂರ್ಣ ಸದೃಢನಾದನು. ಸದ್ಗುರುನಾಥನು ಆತನ ಮೇಲಿನ ಅತ್ಯಂತ ಕೃಪೆಯಿಂದ ಸಮಾಧಿ ಸುಖವನ್ನೇ ಕೊಡುವಂತರಾದರು. ಸದ್ಗುರುವಿನ ಕಾರ್ಯಗಳು ವಿಚಿತ್ರವಾಗಿರುತ್ತವೆ. ಏನೇನು ಅರಿಯದ ಆ ಭೋಳೆ ಭಕ್ತನಿಗೆ ಆತ್ಮಜ್ಞಾನವನ್ನು ಪ್ರಾಪ್ತ ಮಾಡಿಕೊಟ್ಟನು. ವೇದಶಾಸ್ತ್ರಾದಿಗಳನ್ನೇನೂ ಪಠಿಸದೇ ಇದ್ದರೂ ಆ ಭೋಳೆ ಭಕ್ತನು ಚಿತ್ತದಲ್ಲಿ ಶುದ್ಧ ಭಾವವನ್ನು ಧರಿಸಿ ದೇಹ ಬುದ್ಧಿಯನ್ನು ಬಿಟ್ಟು ಸದ್ಗುರು ಸೇವಾ ಮಾಡಿದ ಮಾತ್ರದಿಂದ ಪ್ರತ್ಯಕ್ಷ ಬ್ರಹ್ಮರೂಪನಾಗಿ ಹೋದನು. ಈ ಪ್ರಕಾರವಾದ ಭೋಳೆ ಭಕ್ತನ ಕಥೆಯನ್ನು ಶ್ರವಣ ಮಾಡಿದ ಮಾತ್ರದಿಂದ ಸರ್ವ ಪಾಪಗಳು ಸತ್ಯವಾಗಿ ನಾಶವಾಗುತ್ತವೆ ಮತ್ತು ಸದ್ಗುರುನಾಥನ ಕೃಪೆಯಿಂದ ಜ್ಞಾನವೇ ಪ್ರಾಪ್ತವಾಗುವುದು. ಈಗ ಕಥೆ ಲಕ್ಷಾರ್ಥವನ್ನು ಕೇಳಿರಿ. ಭೋಳೆ ಭಕ್ತನು ಸದ್ಭಾವವೇ ಮೂರ್ತಿ ವಂತನಾದವನು. ಆ ಸದ್ಭಾವನಿಗಾದರೂ ಒಮ್ಮೆ ವಿಷಯಾಸಕ್ತಿ ಎಂದು ಗಣಿಸುತ್ತಾ ಅದನ್ನು ಉಪರತಿ ಎಂಬ ಕಳ್ಳನು ಕದ್ದುಕೊಂಡು ಹೋದನು. ಆಗ ವೈರಾಗ್ಯಾಗ್ನಿ ಜ್ವಾಲೆಗಳು ಎದ್ದು ದೇಹಾಭಿಮಾನವೆಂಬ ತೃಣವನ್ನು ಸುಟ್ಟು ಬಿಟ್ಟಿದ್ದರಿಂದ ಸದ್ಭಾವನು ದೇಹಕ್ಕೆ ಉದಾಸೀನರಾಗಿ ಜ್ವರವನ್ನು ಪ್ರೇಮದಿಂದ ತೆಗೆದುಕೊಂಡನು. ಆ ಸದ್ಗುರು ದಯಾಳನು ಈ ಪ್ರಕಾರ ಭಕ್ತಿ ಪರೀಕ್ಷೆಯನ್ನು ತೆಗೆದುಕೊಂಡು ಚಲೋ ತೇರ್ಗಡೆ ಹೊಂದಿದನೆಂದು ತಿಳಿದು ಆತನಿಗೆ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಡುವುದಕ್ಕೋಸ್ಕರ ಏಕಾಂತದಲ್ಲಿ ಕರೆಸಿಕೊಂಡನು. ಸಮಾಧಿ ಎಂಬ ಬಾವಿಯೊಳಗೆ ಸದ್ಗುರುವು ಬಿದ್ದದ್ದನ್ನು ನೋಡಿ ಭೋಳೆ ಭಕ್ತನು ತಾನೂ ದೇಹ ಬುದ್ಧಿಯನ್ನು ಬಿಟ್ಟು ಅದರೊಳಗೆ ಹಾರಿದನು. ಅದರಿಂದ ಇಂದ್ರಿಯಗಳೆಲ್ಲ ವಿಕಳವಾದವು. ಅಲ್ಲಿ ಸ್ವರೂಪ ಪ್ರಕಾಶವನ್ನು ನೋಡಿದನು. ಈ ಪ್ರಕಾಶ ಮಧ್ಯದಲ್ಲಿ ಸುಂದರವಾದ ಸದ್ಗುರು ರೂಪವನ್ನು ನೋಡಿ ಭೋಳೆ ಭಕ್ತನು ಆ ರೂಪದೊಳಗೆ ಏಕರಸನಾಗಿ ಸಮಾಧಿ ಸುಖವನ್ನು ಅನುಭವಿಸುವಂತನಾದನು. ಸದ್ಗುರುವು ಪುನರುತ್ಥಾನ ಮಾಡಿದರೂ ಭೋಳೆ ಭಕ್ತನಿಗೆ ಆನಂದಾನುಭವವು ಉಳಿದು ನಿತ್ಯದಲ್ಲಿಯೂ ಸಮಾಧಿಯನ್ನು ಪುನಃ ಪುನಃ ಭೋಗಿಸುತ್ತಾ ಬ್ರಹ್ಮಜ್ಞಾನಿಯಾಗಿ ಹೋದನು. ದೇಹ ಮಮತಾ ಒಂದು ಬಿಟ್ಟಿರುವುದರಿಂದ ಸದ್ಗುರು ರೂಪದಲ್ಲಿ ಐಕ್ಯತ್ವವನ್ನು ಹೊಂದುವನು.
ಇದರ ಹೊರತು ಮುಕ್ತಿ ಎಂಬುದು ಬೇರೆ ಇಲ್ಲ. ಮೋಕ್ಷವು ತತ್ಕಾಲ ಪ್ರಾಪ್ತವಾಗಬೇಕಾದರೆ ದೇಹಾಭಿಮಾನವನ್ನು ಬಿಡಬೇಕು ಎಂಬ ಶ್ರೀ ತುಕಾರಾಮರ ಉದ್ಗಾರವು ಇಲ್ಲೇ ದೃಷ್ಟಾಂತಕ್ಕೆ ಬರುವಂಥದ್ದಾಯಿತು. ಪ್ರತ್ಯಕ್ಷ ಶ್ರೀ ಸದ್ಗುರುನಾಥನ ರೂಪದಿಂದಲೇ ಇಲ್ಲಿ ಸರ್ವ ವೇದಾರ್ಥವು ಮೂರ್ತಿವಂತವಾಗಿರುವುದು. ಆತನನ್ನು ಸತ್ಯವಾಗಿ ವರ್ಣಿಸಲಿಕ್ಕೆ ನನ್ನ ಮತಿಯೂ ಸಾಕಾಗುವುದಿಲ್ಲ. ಆದರೂ ಆತನು ಗ್ರಂಥವನ್ನು ಭರಿಸುತ್ತಾ ಇದ್ದಾನೆ. ಮುಂದಿನ ಅಧ್ಯಾಯದೊಳಗಿನ ಸುರಸವಾದ ಕಥೆಯನ್ನು ಪ್ರೇಮದಿಂದ ಶ್ರವಣ ಮಾಡಿದ್ದಾದರೆ ಸರ್ವ ದೋಷಗಳನ್ನು ಓಡಿ ಹೋಗುವವು ಮತ್ತು ದೇಹ ಬುದ್ಧಿಯು ನಿಶೇಷವಾಗಿ ಹೋಗಿ ಅವರು ಗುರುಕೃಪೆಗೆ ಪಾತ್ರರಾಗುತ್ತಾರೆ ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೋಳ್ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಮನೋಹರವಾದ ಈ 35ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಶರಣಾರವಿಂದಗಳಲ್ಲಿ ಅರ್ಪಿಸಿರುವನು. ಓಂ ತತ್ಸತ್.